ಅಯ್ಯೋ ನಮ್ಮಪ್ಪ ನಮ್ಗೆ ಅನ್ನ ಕೊಟ್ಟ, ಅಯ್ಯೋ ನಮ್ಮಪ್ಪ ನಮಗೆ ಊಟ ಕೊಟ್ಟ. ಸೊಪ್ಪು ಮಾರೋರ್ನ ಕೇಳಿ, ತರಕಾರಿ ಮಾರೋರ್ನ ಕೇಳಿ, ಬೀದಿ ಬದಿಲಿ ವ್ಯಾಪಾರ ಮಾಡೋಂತವ್ರನ್ನ ಕೇಳಿ ಅಭಿಮಾನಿಗಳು ಬಿಟ್ಬಿಡ್ತೀವ? ಕರ್ನಾಟಕ ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ ಸರ್. ಬಂದ್ರು ಸಹಸ್ರಾರು ಜನ ಬಂದ್ರು ಸರ್ ಅವ್ರನ್ನ. ನಾನು ಅವರ ಒಂದು ಅಭಿಮಾನಿಯಾಗಿ ನಾನು ಹೇಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಎಲೆಕ್ಷನ್ಗೆ ಮತ್ತೆ ನಿಂತ್ಕೊಳ್ಳೇಬೇಕು. ಯಾಕೆಂದ್ರೆ ಅವರು ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ, ಅದು ಅವರ ಸ್ವಂತಿಕೆ ಅದು. ಆದ್ರೆ ಅವತ್ತಿಂದ ಇವತ್ತಿನ ತನಕನ ಜನನಾಯಕರಾಗಿ ಅವರು ಪಬ್ಲಿಕ್ ಲೈಫ್ ಬಂದಿರೋಂಥವ್ರು. ಅವರು ಜನಸೇವೆವಾರು. ಒಂದ್ ಬಾರಿ ನಾನು ಅವರ ಪ್ರತಿ ಒಂದು ಅವರು ಸ್ಟೇಜ್ ಅಲ್ಲಿ ಮಾತಾಡ್ಬೇಕಾದ ಒಂದು ಮಾತು ಕೂಡ ನಾನು ಆಲಿಸ್ತಾ ಇರ್ತೀನಿ. ಅವ್ರು ಹಿಂದೆ ಒಂದ್ಸಲ ಹೇಳ್ತಾ ಇದ್ರು, ಈಗ ನಾವು ಸಮಾಜ ಸೇವೆ ಮಾಡ್ಬೇಕು ಅಂತಂದ್ರೆ ಯಾರು ನಮ್ನೇನ್ ಕರ್ದಿಲ್ಲ, ನಮ್ಮಷ್ಟಕ್ಕೆ ನಾವೇ ಬಂದು ಸಮಾಜ ಸೇವೆ ಮಾಡಕ್ಕೆ ಬಂದಿರೋಂಥವ್ರು ಅಂತ. ಆದ್ರೆ ಅವರು ಯಾವ ಕಾರಣಕ್ಕೆ ಅವರು ನಿಲ್ಲಲ್ಲ ಅಂತ ಹೇಳಿದ್ರು ಅಂದ್ರೆ, ಅವ್ರಿಗೂ ಈಗ ಏಜ್ ಆಗಿದೆ ಅಂತ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅದು ಅವರ ವೈಯಕ್ತಿಕ. ಆದ್ರೆ ನಮ್ಮಂತಹ ಅಭಿಮಾನಿಗಳು ಅವ್ರನ್ನೇನೆ ನಂಬ್ಕೊಂಡು ನಾವು ಬಂದಿದೀವಿ, ರಾಜಕಾರಣಗಳಿಗೆ ಬಂದಿದೀವಿ. ಮತ್ತೆ ಬರೀ ಕೇವಲ ರಾಜಕಾರಣ ಒಂದೇ ಅಲ್ಲ, ಸಾರ್ವಜನಿಕರು ಕೂಡ ಮನೇಲಿ ಓಟ್ ಹಾಕ್ಬಿಟ್ಟು ಮನೆಗ್ ಬಂದು ಕುತ್ಕೊಂಡು ಜೀವನ ಮಾಡಂತ ಜನಗಳನ್ನು ತುಂಬಾ ಜನ ಇದ್ದಾರೆ. ಮತ್ತೆ ಜಾತ್ಯತೀತವಾಗಿ ಜನ ಇದ್ದಾರೆ. ಯಾಕೆಂದ್ರೆ ಸರ್ವ ಜಾತಿಗೂ ಕೂಡ ಸಮಪಾಲು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಅವರ ತನ್ನ ಜಾತಿ ಜನ ನಿಂದಿಸಿದ್ರು ಕೂಡ ಅವರು ಎದೆಗುಂದ್ಲಿಲ್ಲ. ಆದ್ರೆ ಇವ್ರು ಮಾಡ್ಲಿಲ್ಲ ಅಂತಾನೆ ಹೇಳ್ತಾರೆ. ಆದ್ರೆ ಅವ್ರು ಎಲ್ಲರಿಗೂ ಮಾಡಿದ್ದಾರೆ. ಅವ್ರು ಎಲ್ಲೇ ಹೋದ್ರು ಅಷ್ಟೇ, ನಮ್ಮ ಒಂದು ಸಮಾಜದಲ್ಲಿ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಫಸ್ಟ್ ತೆಗೆಯೋದೇ ಏನ್ ಹೇಳ್ತಾರೆ ಅಂದ್ರೆ, ಸರ್ವರಿಗೂ ಸಮಪಾಲು ಅಂತಾನೆ ಹೇಳ್ತಾರೆ. ಮತ್ತೆ ಅವರ ವೇದಿಕೆಯಲ್ಲಿ ಕುತ್ಕೋಬೇಕಾದ್ರೂ ಅಷ್ಟೇನೆ ತನ್ನ ಒಂದು ಜಾತಿನ ಮಾತ್ರನೇ ಅವ್ರು ಇದ್ ಮಾಡಲ್ಲ. ಪ್ರತಿ ಒಂದು ಜಾತಿನೂ ಕೂಡ ತನ್ನ ಲೈನ್ ಅಲ್ಲಿ ಎಡ ಬಲ ಅಂತ ಹೇಳ್ತಾರೆ, ಹಿಂದೆ ಮುಂದೆ ಅಂತೆಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಅದರಿಂದಾನೇ ಅವ್ರಿಗೆ ಅಹಿಂದ ನಾಯಕ ಅಂತ ಹೇಳಿ ಜನರು ಅವ್ರಿಗೆ ಅಹಿಂದ ನಾಯಕ ಅಂತಾನೆ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಬಿಂಬಿಸಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವ್ರಿಗೆ ಅಹಿಂದ ನಾಯಕ ಅಂತ ನಮ್ಮ ರಾಹುಲ್ ಗಾಂಧೀಜಿ ಕೂಡ ಅವ್ರನ್ನ ಪ್ರಶಂಸ್ತಾರೆ. ಸೊ ಹಾಗಾಗಿ ನಾನ್ ಹೇಳ್ಬೇಕು ಅಂದ್ರೆ ಅವ್ರು ನಿಂತ್ಕೊಳ್ಳೇಬೇಕು, ಬಿಡಲ್ಲ. ಅವ್ರೇನೋ ಹೇಳ್ಕೊತಾರೆ ಬಿಡಿ. ಅದೇ ನಮ್ಮಂತ ಸಣ್ಣ ಸಣ್ಣ ಅಭಿಮಾನಿಗಳಿದೀವಲ್ಲ, ಅಂತದ್ದು ಇವತ್ತು ನೀವೇ ನೋಡಿದ್ರ ದಾವಣಗೆರೆಯಲ್ಲಿ ನಡೆದಂತಹ ಕಾರ್ಯಕ್ರಮ, ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೀಲೇ ಇಲ್ಲ ಸರ್ ಎಷ್ಟೋ ಜನ ಅಭಿಮಾನಿಗಳಿಗೆ. ಅವರು ಬಂದು ಸಹಸ್ರಾರು ಜನ ಬಂದ್ರು ಸರ್ ಅವ್ರನ್ನ. ಯಾಕೆಂದ್ರೆ ಎಷ್ಟೋ ಜನ ನೋಡಿದ್ರ ಕಾರ್ಯಕ್ರಮಗಳಲ್ಲಿ ದುಡ್ಡು ಕೊಟ್ಟು ಎಲ್ಲ ಬರ್ತಾರೆ. ಎಷ್ಟೋ ಜನ ತಮ್ಮ ತಮ್ಮ ಪಾಕೆಟ್ ಅಲ್ಲಿ ಇರಂತಹ ಹಣಗಳನ್ನ ಹಾಕೊಂಡು ಎಷ್ಟು ಕಿಲೋಮೀಟರ್ ನಡೆದಿದ್ದಾರೆ ಸರ್. ಕೇವಲ ಒಂದು 8-10 ಕಿಲೋಮೀಟರ್ ತನಕ ಇದ್ರು ಕೂಡ ವೆಹಿಕಲ್ ನ ಪಾರ್ಕ್ ಮಾಡಿದ್ರು ಕೂಡ ಅಲ್ಲಿ ನಡೆಯಕ್ಕೆ ಜಾಗ ಇಲ್ಲ ಅಂತಂದ್ರು ಕೂಡ ಏನ್ ಜನ ಒಳ್ಳೆ ಇರುವೆ ತುಂಬಿಕೊಳ್ಳುತ್ತಲ್ಲ ಆ ತರದಲ್ಲಿ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಸಾಹೇಬ್ರ ಮನ್ಸನ್ನ ನಾವು ಟರ್ನ್ ಮಾಡಿ ಖಂಡಿತವಾಗ್ಲೂ ಅವ್ರನ್ನ ಮತ್ತೆ ರಾಜಕೀಯಕ್ಕೆ ನಾವು ಕರ್ಕೊಂಡ್ ಬರ್ತೀವಿ ಅನ್ನೋದು ನಮ್ಗೆ ಭರವಸೆ ಇದೆ. ಅವ್ರಿಗೆಲ್ಲ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಭಯ ಇದೆ ಸರ್ ಅವ್ರಿಗೆ. ಅವ್ರು ಹೋಗಿ ಮೂಲೆಯಲ್ಲಿ ಕುಂತ್ಕೊಂಡ್ಬಿಟ್ರೆ ಇನ್ಯಾರು ಅಲ್ಲಿ ವಾಯ್ಸ್ ಕೊಡೋಂತವ್ರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ ಸರ್. ನಾವು ತಗೊಂಡ್ ಬಂದೇ ಬರ್ತೀವಿ. ನಾವು ಹೇಳ್ಕೋಬಹುದು ಅಷ್ಟೇ, ಅದು ಅವ್ರವ್ರ ಮನ್ಸಿಗೆ ಬರುತ್ತೆ. ಎಲ್ಲರೀಗ ವಿರೋಧ ಅಂದ್ಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ಅದಕ್ಕೆ ಅವ್ರ ಅಂತಾರೆ ಅನ್ಬಿಟ್ಟು ನಮ್ಮಂತವ್ರು ಬಿಟ್ಬಿಡ್ತೀವಿ, ಅವ್ರ ಅಭಿಮಾನಿಗಳು ಬಿಟ್ಬಿಡ್ತೀವ? ಕರ್ನಾಟಕ ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ ಸರ್. ಯಾರು ಕೂಡ ಅವ್ರನ್ನ ಬಿಡಲ್ಲ. ಮತ್ತೆ ಅವ್ರನ್ನ ತಂದೆ ಈ ಸಮಾಜ ಸೇವೆಗೆ ಅವ್ರು ಇರ್ಲೇಬೇಕು. ಅವ್ರಂತವ್ರು ಇಲ್ಲ ಅಂತಂದ್ರೆ ನಮ್ಮಂತ ಶೋಷಿತರುಗಳು ಖಂಡಿತವಾಗ್ಲೂ ನೆಲ ಕಚ್ಬಿಡ್ತೀವಿ. ಮತ್ತೆ ನಾವು ಎಷ್ಟು ನಾವು ಮುಂದೆ ಬಂದಿದ್ದೀವಿ ಇನ್ನೂ ಕೂಡ ಹಿಂದೂ ಕೊಟ್ಟೋಗ್ಬಿಡ್ತೀವಿ ಸರ್. ಈಗಾಗ್ಲೇ ಆತಂಕ ಶುರು ಆಗ್ಬಿಟ್ಟಿದೆ ನಮ್ಗೆ. ಆದ್ರೆ ನಾವು ಅಷ್ಟು ಸುಲಭವಾಗಿ ಬಿಡಲ್ಲ. ಅಪ್ಪಾಜಿ ಕೈಕಾಲಾದ್ರೂ ಹಿಡಿದು ನಾವು ರಾಜಕೀಯಕ್ಕೆ ಕರ್ಕೊಂಡ್ ಬರ್ತೀವಿ. 2028ಕ್ಕೆ ಏನಾಗ್ಬೋದು? ಅವ್ರು ಮತ್ತೆ ಸಿಎಂ ಆಗ್ತಾರಾ? ಕಾಂಗ್ರೆಸ್ ಮತ್ತೆ ಅವ್ರಿಗೆ ಅವಕಾಶ ಕೊಡುತ್ತಾ? ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತಾ? ಸರ್ ಅವತ್ತಿಂದ ಇವತ್ತಿನ ತನಕನೂ ಕಾಂಗ್ರೆಸ್ ಅಲ್ಲಿ ನಮ್ಮ ಜೋಡೆತ್ತು ಅಂತಾನೆ ಹೆಸರು ತಗೊಂಡಿದೆ. ಈಗ ನಮ್ಮ ಹಾಲಿ ಮುಖ್ಯಮಂತ್ರಿ ಇದಾರಲ್ಲ, ಅವರು ಕೂಡ ಅವರ ಬಾಂಧವ್ಯ ನೀವು ನೋಡಿದೀರಾ? ಕೆಲವ್ರು ಬರೀ ಅವ್ರನ್ನ ಪ್ರಚೋದನೆ ಮಾಡ್ತಾರೆ. ನಿಮಗ್ ಗೊತ್ತಿಲ್ಲ, ಅವರಿಬ್ರು ಅಣ್ಣ ತಮ್ಮಂದಿರ ತರ ಇದ್ದಾರೆ. ಈಗ ನಮ್ಗೆ ಈ ಸಲ ನಮ್ಮ ಸರ್ಕಾರ ಬರ್ಬೇಕು ಅಂತಂದ್ರೆ ಜೋಡೆತ್ತಾಗಿ ಕೆಲಸ ಮಾಡಿದಂತವ್ರು ಅಣ್ಣ ತಮ್ಮಂದಿರ ತರದಲ್ಲಿ ಇದ್ದಾರೆ. ಅವರ ಒಂದು ಪ್ರೀತಿ ವಿಶ್ವಾಸದಲ್ಲಿ ನೋಡಿದೀರಾ? ಒಂದು ಅವ್ರಿಗೆ ಹಿಂಗೆ ತಬ್ಕೊಂಡಿರೋದ್ ನೋಡಿದೀರಾ? ಅವ್ರು ಆತ್ಮೀಯತೆಯಿಂದ ಅವ್ರು ಮಾತಾಡಿರೋದ್ ನೋಡಿದೀರಾ? ಇದನ್ನೆಲ್ಲ ಯಾಕೆ ನಿಮ್ಮ ಮೀಡಿಯಾದವ್ರು ತೋರ್ಸೋದಿಲ್ಲ? ಬರೀ ಏನೋ ಒಂದ್ ಮಾಡಿದ ಬರೀ ಜನರುಗಳಿಗೆ ಒಂದು ಮಾಡೋ ತರನೇ ಒಂದು ಡಿವೈಡ್ ಅಂಡ್ ರೂಲ್ ಅಂತಾರಲ್ಲ, ಹಂಗೆ ನಿಮ್ಮ ಮೀಡಿಯಾದವರು ಡಿವೈಡ್ ಅಂಡ್ ರೂಲ್ ದಯವಿಟ್ಟು ಮಾಡ್ಬೇಡಿ ಸರ್. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಖಂಡಿತವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರಂತಹ ಎಲ್ಲ ಶಾಸಕರು, ಮಿನಿಸ್ಟ್ರು, ಮುಖ್ಯಮಂತ್ರಿ ಎಲ್ಲರೂ ಕೂಡ ಸಾಹೇಬ್ರ ಜೊತೆ ಅವರು ಒಂದು ಕೂಡು ಕುಟುಂಬ ಅಂತಾರಲ್ಲ, ಆ ತರದಲ್ಲಿ ನಮ್ ಕಾಂಗ್ರೆಸ್ ಪಕ್ಷ ಐತೆ. ಆದ್ರೆ ಬೇರೆ ಅನ್ಯ ಒಂದು ಪಕ್ಷದವರು ಏನೇ ಅವ್ರ ಮೇಲೆ ಹಾಕಿದ್ರು ಕೂಡ ಅದನ್ನ ಡಿವೈಡ್ ಮಾಡಕ್ಕಿಂತ ಬಂದ್ರು ಕೂಡ ನಾವು ಬಿಟ್ಕೊಡಲ್ಲ ಸರ್. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ನಿಮ್ ಪ್ರಕಾರ? ಖಂಡಿತವಾಗ್ಲೂ ಬರುತ್ತೆ ಸರ್, ಯಾಕೆ ಬರಲ್ಲ ಸರ್. ಇವತ್ತು ನೀವು ನೋಡಿದ್ರ, ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ವಿ. 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದನ್ನ ಹೊಟ್ಟೆ ತುಂಬಿರೋರ ಹತ್ರ ಹೋಗಿ ಕೇಳ್ಬೇಡಿ. ಕುಗ್ರಾಮಗಳಲ್ಲಿ ಇರ್ತಾರಲ್ಲ, ಆದಿವಾಸಿಗಳು ಇರ್ತಾರಲ್ಲ, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಇದಾರಲ್ಲ, ಅಂತವ್ರ ಹತ್ರ ಹೋಗಿ ಸರ್. ನೀವ್ ಯಾಕೆ ಸರ್ ಬರೀ ಎದುರುಗಡೆ ಮುಂದೆ ಓಡಾಡಂತವ್ರು, ಕಾರು ಗೀರು ತಗೊಂಡ್ ಓಡಾಡಂತವ್ರು ಅಂತವ್ರಗಳನ್ನೆಲ್ಲ ಯಾಕೆ ಕೇಳ್ತೀರಾ ನೀವು? ಸೊಪ್ಪು ಮಾರೋರ್ನ ಕೇಳಿ, ತರಕಾರಿ ಮಾರೋರ್ನ ಕೇಳಿ, ಬೀದಿ ಬದಿಲಿ ವ್ಯಾಪಾರ ಮಾಡಂತವ್ರನ್ನ ಕೇಳಿ, ಇಂಥವ್ರಗಳನ್ನೆಲ್ಲ ಕೇಳಿ ಸರ್.
ನೀವ್ಯಾಕೆ ಬರೀ ನಿಮ್ ಕಣ್ಣಿಗೆ ನಿಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ ಬರೀ ಚೆನ್ನಾಗಿ ಸ್ಟೈಲಿಶ್ ಆಗಿರೋರ ಹತ್ರ ಮಾತ್ರ ಕೇಳ್ತೀರಾ? ತುಂಬಾ ನೊಂದಿರ್ತಾರಲ್ಲ ಸರ್ ಬಡ ಜನಗಳ ಹತ್ರ ಹೋಗಿ. ಈಗ ನೋಡಿ ನಮ್ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆ ಅಂತ ಒಂದು ಚಲನಚಿತ್ರ ಕೂಡ ಬಿಡುಗಡೆ ಮಾಡಿದ್ರೆ ಮೊನ್ನೆ ಸಿದ್ದರಾಮಯ್ಯ ಅಪ್ಪಾಜಿನೇ ಬಂದಿದ್ರು ಅದ್ರಲ್ಲಿ ಮಾತಾಡಿದರೆ ಸರ್. ಹಿಂದೆ ನೋಡಿ ಆ ಜನಗಳು ಮಾತಾಡಿದ್ರಲ್ಲ, ಅವ್ರ ಕಣ್ಣಲ್ಲಿ ಅವ್ರು ಇವತ್ತಿಗೂ ಕೂಡ ಹೇಳ್ತಾರೆ, ಅಯ್ಯೋ ನಮ್ಮಪ್ಪ ನಮ್ಗೆ ಅನ್ನ ಕೊಟ್ಟ, ಅಯ್ಯೋ ನಮ್ಮಪ್ಪ ನಮಗೆ ಊಟ ಕೊಟ್ಟ, ಅಯ್ಯೋ ನಮ್ಮಪ್ಪ ನಮ್ಮ ಮಕ್ಳುಗಳಿಗೆ ಅವ್ರಿಗೊಂದು ಇಷ್ಟು ಗೌರವಧನ ಅನ್ನೋದು ಕೊಟ್ರು. ಮತ್ತೆ ನೀವು ಬಸ್ ಹೇಳ್ತೀರಾ ಸರ್, ಇವತ್ತು ಸರ್ ಬಸ್ ಅಲ್ಲಿ ಯುಟಿಲೈಸ್ ಆಗ್ತಾ ಇರೋದೇ ಅಂತ ನೊಂದಿರ ಜನರುಗಳಿಗೆ ಸರ್ ಆಗ್ತಾ ಇರೋದು. ಸರ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಅವ್ರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ನಾವು ಕೊಟ್ಟಿರಂತಹ ಗ್ಯಾರಂಟಿ ಯೋಜನೆಗಳು ಯಾರು ಏನ್ ತಗೋತಾನೆ ಇಲ್ವಾ, ಪಡ್ಕೋತಾ ಇಲ್ವಾ? ಇವತ್ತು ಪಡ್ಕೊಂಡು ಮಾತಾಡ್ತಾ ಇದಾರೆ ಅಂತಂದ್ರೆ ಹೇಳ್ತಾರೆ ಏನ್ ಅವ್ರ ಅಪ್ಪನ ಮನೆಯಿಂದ ಕೊಟ್ಬಿಟ್ರ ಅಂತ. ಸರ್ ಯಾರು ಅಷ್ಟೇನೆ ಅವ್ರ ಅಪ್ಪನ ಮನೆಯಿಂದ ಬರಲ್ಲ, ಯಾರು ಅವ್ರ ಅಪ್ಪನ ಮನೆಯಿಂದ ತಂದು ಹಾಕ್ಬಿಟ್ಟು ಬರಲ್ಲ. ಅವರು ಜನಸೇವೆ ಮಾಡಕ್ಕೆ ಅಂತಾನೆ ರಾಜಕೀಯಕ್ಕೆ ಬರ್ತಾರೆ. ಅದ್ರಲ್ಲಿ ನೀವು ಯಾಕೆ ನೀವು ಬರೀ ಒಂದು ಈ ಮೇಲ್ನೋಟದಲ್ಲಿ ಮಾತ್ರ ನೋಡ್ತಾ ಇದ್ದೀರಾ?